ಮನಿಯಾಗ ಮಗ ತೀರಿಕೊಂಡ್ರ ತಾಯಿ ತಂದಿ ದುಃಖ ಮಾಡ್ತಾರ. ಎಷ್ಟು ದಿನ? ಎಷ್ಟ್ ದಿವ್ಸ್ರಿಪ್ಪ? ವರ್ಷ 6 ತಿಂಗಳ ಪರ್ಯಂತರವಾಗಿ ದುಃಖ ಮಾಡ್ತಾರ. ಹೌದ್. ಅವರಂತೆ ಇನ್ನೊಬ್ರು ಮಗ ಮನಿ ಮುಂದೆ ಬಂದಂದ್ರ ಆ ಮಗ ನೋಡಿದಾಗ ತಮ್ಮ ಮಗನ ನೆನಪ ಆಗ್ತದ, ದುಃಖ ಆಗ್ತದ, ತಾಯಿ ತಂದಿಗೆ ದುಃಖ ಆಗ್ತದ. ಹೌದ್. ಇನ್ನ ಮನಿ ಮಾಡ್ತಕ್ಕಂತ ಅಂದ್ರ ಮನಿಯಾಗ ತಾಯಿ ತಂದಿ ತೀರ್ಕೊಂಡ್ರ ಮಕ್ಕಳು ದುಃಖ ಎಷ್ಟು ದಿನ ಮಾಡ್ತಾರು? ಬರೇ 3 ದಿವ್ಸ್ರಿಪ್ಪ ಇವ್ರದು. ಕೇವಲ 3 ದಿನಗಳ ಮಾತ್ರ ದುಃಖ ಮಾಡ್ತಾರ. ಹೌದ್. ಅದೇ ಮನಿ ಮಾಡ್ತಕ್ಕಂತ ಮಡದಿ ತೀರ್ಕೊಂಡ್ರಂದ್ರ ಗಂಡ ದುಃಖ ಎಷ್ಟು ದಿನ ಮಾಡ್ತಾನು? ಗಂಡನು ಬಾಕಾಡ್ ದುಃಖ ಮಾಡ್ತಾನ್ರಿ. ಅದ ಹೆಂಗ? ಗಂಡ ಆಯ್ತ ಪ್ರೀತಿ ಇರ್ತಾರ ಅವ್ರು. ಅದ ಹೆಂಗ್ ಮಾಡ್ತಾನಂತ? ಮತ್ತೊಂದು ಹೆಂಡತಿ ಮನೆಗೆ ಬರೋ ಮಟ, ಇನ್ನೊಂದು ಮಡದಿ ಮನಿಗೆ ಬರುವವರಿಗೆ ಮಾತ್ರ ಹೌದ್ ಆ ಗಂಡನ ದುಃಖ ಆಗಿರ್ತದ. ಮತ್ತೊಂದು ಮಡದಿ ಮನಿಗೆ ಬಂದ್ರಂದ್ರ ಹಿಂದ ಮಡದಿ ಮಾಡಿರ್ತಕ್ಕಂತ ಉಪಕಾರ ಮರಿತೈತ್ರಿಪ್ಪ ಮನುಷ್ಯ. ಇದ ಗಂಡೆಂಬು ಜಾತಿ ಮರೆತು ಬಿಡ್ತದ ಅಂತ ಹೇಳ್ತಾರ. ಹಂಗ ಸಂಸಾರ ಪ್ರಪಂಚದೊಳಗ ಏನಾಗ್ಯದ್ರಿಪ್ಪ? ತಾಯಿ ತಂದಿನೇ ದೇವ್ರಂತ ತಿಳ್ಕೊಂಡವ್ರು ಅದಾರ ಅದಾರ. ಅವ್ರು ಸೇವಾ ಮಾಡಿ ಅವ್ರ ಸೇವೆ ಒಳಗ ತೃಪ್ತರಾದವ್ರು ಅದಾರ. ಹೌದ್. ಅದೇ ತಾಯಿ ತಂದಿಗೆ ದುಡಿಯಾಕ ಹಚ್ಚಿ ಹೆಂಡರ ಮಕ್ಕಳು ಸೇವಾ ಮಾಡಿದವರು ಅದಾರ. ಅವರು ಅದಾರ್ರಿಪ್ಪ. ಹೆಂಡತಿನ ದೇವ್ರ ಅಂದವ್ರು ಅದಾರ. ಇದ್ರೊಳಗ ತೃಪ್ತರಾಗತಕ್ಕಂಥವ್ರು ಅದಾರ. ಹೌದ್. ಸತ್ಯ ಐತಂದಲ್ಲಿ ಸುಳ್ಳು ಅದ, ಸುಳ್ಳು ಅದ. ಎಲ್ಲಿ ಅಧರ್ಮ ಅದ ಅಲ್ಲಿ ಧರ್ಮ ಅದ. ಅದರಿಪ್ಪ. ಅಧರ್ಮ ಇದ್ದಾಗ ಧರ್ಮಕ್ಕೊಂದು ಬೆಲೆ ಅದ, ಸುಳ್ಳು ಇದ್ದಾಗ ಸತ್ಯಕ್ಕೊಂದು ಬೆಲೆ ಅದ. ಹೌದ್. ಹಂಗ ನಿಮ್ಮೆಲ್ಲರಿಗೂ ಗೊತ್ತದ ಏನ್ರಿಪ್ಪ ವಿಷಯ ಏನಿಟ್ಟದೀವಿ? ಹಣ ಮತ್ತು ಗುಣ ಅನ್ನತಕ್ಕಂಥದ್ದು ಮಾತಾಡಿದೀವಿ. ಹೌದು. ನಿಮ್ಮೆಲ್ಲರಿಗೂ ಏನು ಗೊತ್ತೈತಂದ್ರ ಅಣ್ಣ ಜಳಕ ಮಾಡಿ ಬೇಗ ಬರ್ರಿ. ನಮಗ್ ಭೇಟಿ ಆಗ್ಬೇಕ್ರಿ. ಮತ್ತ ಗಂಟ ಅವ್ರ ಕೈಯಾಗೈತಿ, ಭೇಟಿ ಆಗ್ಲಾರ್ದ ಮತ್ತ ನಡ್ರಿ. ಅದ ಹೇಳ್ತೀನಿ ನಾನು. ಹಂಗ ರೋಹಿದಾಸ ಏನ್ ಮಾಡಿದ್ರಿಪ್ಪ? ಮತ್ತು ಪುಂಡಲೀಕ. ಹೌದ್. ಪುಂಡಲೀಕ ಹೆಂಗ ತಾಯಿ ತಂದಿ ಸೇವಾ ಮಾಡಿದ, ರೋಹಿದಾಸ್ ಹೆಂಗ ಸೇವಾ ಮಾಡಿದ? ಹೆಂಗ ಮಾಡ್ರಿಪ್ಪ ಅವ್ರಿಬ್ರು? 100 ಮೈಲಿ ಇರ್ತಕ್ಕಂತ ಕಾಶಿ ವಿಶ್ವನಾಥನ ದರ್ಶನಕ್ಕೆ ಹೋಗ್ಬೇಕಾರ ಹೌದು ಪುಂಡಲೀಕ ಗಂಟು ಮೂಟೆ ಅರಿಬಿ ಅಂಚಡಿ ಉಡುವು ತೊಡು ಎಲ್ಲಾ ಗಂಟು ಮಾಡಿ ತಾಯಿ ತಂದಿ ಹೊರಿಸಿ ಎತ್ಕೋಳಿಗೆ ಹೆಂಗ ಕೊಳ್ಳಿಗೆ ಹಗ್ಗ ಕಟ್ಟಿ ಹಿಡ್ದಿರ್ತಾರಲ್ಲ ಹಂಗ ತಾಯಿ ತಂದಿಗೆ ಮುಂದ್ ಹಿಡ್ದಾನ. ಹೆಂಡತಿಗೆ ಹೆಗಲಿ ಮೇಲೆ ಕುಂಡಿಸ್ಕೊಂಡು ಕಾಶಿಗೆ ಹೊಂಟಾನ. ಒಂದು ಪಾಡ ಮತ್ತಿದು ದಾರಿ ಒಳಗ ರೋಹಿದಾಸ ನೋಡಿ ಯಪ್ಪ ಹೆಗಲಿಗೆ ಕುಂಡಿಸ್ಕೊಂಡಕ್ಕೆ ಅವಕ್ಕಿ ಮತ್ತ ಗಂಟ ಮುಟ್ಟಿ ಕಟ್ಟಿ ಹೊರಸ್ಕೊಂಡು ಇವರಿಗೆ ದನ ಹೊಡ್ಕೊಂಡು ಹೊಂಟಿದ್ವಿ. ಇವ್ರು ಯಾರು ಅಂತ ಕೇಳಿದಾಗ ಈಕಿ ನಾನು ಹೇಳ್ತಿ ಇವ್ರು ನಮ್ಮ ಅವ್ವ ಅಪ್ಪ. ಹೆಂಗ? ಈಕಿ ನಾನು ಹೇಳ್ತಿ, ಇವ್ರು ಅವ್ವ ಅಪ್ಪ. ಹಿಂಗ ಹೇಳಿದ ರೋಹಿದಾಸಿಗೆ ಕೇಳಿ ಆನಂದ ಆಯ್ತು. ಎಲ್ಲಿ ಹೊಂಟಿದೀನಿ? ಅವಾಗ ರೋಹಿದಾಸಗ ಪುಂಡ್ಲಿಕ್ ಹೇಳ್ತಾನ ಏನಂತ? ನಾವು ಕಾಶಿ ವಿಶ್ವನಾಥನ ದರ್ಶನ ಮಾಡ್ಲಿಕ್ಕೆ ಹೊಂಟಿವಿ. ಹೌದೌದು. ಎಲ್ಲಿ? ಕಾಶಿಗೆ ಹೊಂಟಿವಿ. ಕಾಶಿ ದರ್ಶನಕ್ಕ ತಂದ್ಕೊಂಡೆ. ಕಾಶಿ ದರ್ಶನಕ್ಕಾಗಿ ಹೊಂಟಾನಪ್ಪ ಅಂದ್ರ ಬಹಳ ಒಳ್ಳೇದ ಯಪ್ಪ, ಬಹಳ ಚಲೋ ಆತು. ನನಗ ಮನೆಯಾಗ ಕೆಲಸ ಇರೋದ್ರಿಂತ ಕಾಶಿಗೆ ಬರ್ಬೇಕಂತ ಕರೆ ಸಮಯ ಇಲ್ಲ. ನಿಮ್ಮ ಕೈಯಾಗ ಒಂದು ದುಡ್ಡು ಕೊಡ್ತೀನಿ, ಈ ದುಡ್ಡು ಕಾಶಿಗೆ ಹಾಕಿ ಬರ್ರಿ ಅಂತಕ್ಕಂತ ಮಾತು ಹೇಳ್ತಾನೆ. ಹೌದೌದು. ಅವಾಗ ರೋಹಿದಾಸ್ ಒಂದು ಆಗಿನ ಕಾಲಕ್ಕೆ ಒಂದು ದುಡ್ಡು ಕೊಟ್ಟಾಗ ರೋಹಿದಾಸ ಕೊಟ್ಟಂತ ದುಡ್ಡು ತಗೊಂಡ ಪುಂಡಲೀಕ ಕಾಶಿಗೆ ಹೋದ. ಕಾಶಿಗೆ ಹೋಗಿ ಗಂಗಾ ನದಿ ಸ್ನಾನ ಮಾಡಿಕೊಂಡ. ಕಾಶಿ ವಿಶ್ವನಾಥನ ದರ್ಶನ ಮಾಡ್ರೆ ಕಾಶಿ
ಪುಂಡಲೀಕ ದರ್ಶನ ಕೊಡ್ಲಿಲ್ಲ. ಕೊಡ್ಲಿಲ್ಲ. ಹೌದ್. ಅವಾಗ ರೋಹಿದಾಸ ಕೊಟ್ಟಿದ್ದ ದುಡ್ಡೊಂದು ಕಿಶೆ ಆಗಿತ್ತು. ಹಾ ಹಾ ಇನ್ನೇನ್ ಮಾಡ್ಬೇಕಂತ ತಗದ ರೋಹಿದಾಸರ ದುಡ್ಡ ತೆಗೆದು ಕಾಶಿ ಆಗಿ ಹೋಗದ್ರ ಕಾಶಿ ಸಾಕ್ಷಾತ್ ಎದ್ದು ಬಂದ ದರ್ಶನ ಕೊಟ್ಟಳು. ದುಡ್ಡು ತಗೋತಾಳ. ಹೌದು. ಹಾ ಏನು ತಗೊಂಡಾಕಿ ದುಡ್ಡ. ಅಲ್ಲಿ ಏನ್ ಬೇಕಾಗಿತ್ತು? ಹಾ ಹಾ ಹಣನೋ ಏನ? ಅಣ್ಣನರ್ಲ. ಹಾ ಇಲ್ಲಿ ಹೇಳೋ ಮಾತ ವಿಷಯ ಹಿಂಗದತ್ತಮ್ಮ. ರೋಹಿದಾಸ ಇಲ್ಲಿ ಹಿಡ್ದ ಅಲ್ಲಿ ತಕ್ಕ ಇವ ಹೆಂಗ್ ಹೋಗಿದ್ದ ಅವ್ರು ಹೆಂಗ್ ಹೋಗಿದ್ರು ಈ ವಿಚಾರ ಇಲ್ಲ. ಹೌದು. ಅಂತ ಕಾಶಿ ಸಹ ಎದಕ್ಕಾಗಿ ಕಾಯಕತ್ತಾಳ? ದುಡ್ಡಿಗಾಗಿ ಕಾಯಕತ್ತಾಳ. ಆ ದುಡ್ಡನ್ನ ತೆಗೆದುಕೊಂಡ ಮರಳಿ ಅವಂದ ಹಾ ಹಾ ನಾ ಕಾಶಿಗೆ ಬಂದು ದರ್ಶನ ಮಾಡಿದ್ರೆ ನನಗೆ ಕಾಶಿ ಭೇಟಿ ಆಗಲಿಲ್ಲ. ರೋಹಿದಾಸರ ದುಡ್ಡ ಕಾಶಿ ಹಂಗ ಬಂದು ಹಿಡ್ಕೊಂಡಳು ಅಂತ ತಿಳ್ಕೊಂಡ ಹೌದ್. ಚಿಂತೆ ಆಯ್ತು. ಮರಳಿ ರೋಹಿದಾಸರ ಕಡೆ ಬಂದಾಗ ನೋಡ್ತಾನ ರೋಹಿದಾಸ ಇವ ಸಮಗಾರರ ಪೈಕಿ. ಹೌದೌದು. ಚಪ್ಪಲ್ ಮಾಡ್ತಿರ್ಬೇಕಾರ ತಲಿ ಒಳಗಿರ್ತಕ್ಕಂತ ಜುಟ್ಟಿಗೆ 2 ಹಗ್ಗ ಕಟ್ಟ್ಯಾನ. ಹಾ ಹಾ ತಲಿ ಕೆಳಗೆ ಮಾಡ್ರೆ ಹಿಂದ ತಂದಿದ ತೊಟ್ಲ ತೂಗುತ್ತದ, ಮುಖ ಮ್ಯಾಲ ಮಾಡ್ರ ಮುಂದಿನ ತಾಯಿ ತೊಟ್ಲ ತೂಗುತ್ತದ. ಹೌದೌದು. ಕಾಯಕ ಮಾಡೂತ ತಾಯಿ ತಂದಿ ಸೇವಾ ಮಾಡ್ಕೋತ ತಾಯಿ ತಂದಿಗೆ ತೊಟ್ಲು ತೂಗುತ್ತಿರ್ಬೇಕು, ತಳಗ ತನ್ನ ಕೆಲಸ ನಡೀತಿರ್ಬೇಕು. ಹಾ ಹಾ ಇಂಥದ್ದು ನೋಡಿ ಸಾಗರ ಅಡ್ಡ ಬಿದ್ದಂದ. ನನ್ನ ಕಡೆ ತಪ್ಪೈತ್ಲಾ ತಂದವಾಗ ರೋಹಿದಾಸಗ. ಹೌದು. ಇದಕ್ಕೆ ಏನ್ ಮಾಡ್ಬೇಕು ಅಂತ ತಿಳ್ಕೊಂಡ ಎಲ್ಲಿ ಹೋಗ್ತಾನವ? ಎಲ್ರಿಪ್ಪ? ಅರಣ್ಯದೊಳಗ ಕೂತು ತಪಶ್ರೀ ಮಾಡ್ಬೇಕಂತ ತಿಳ್ಕೊಂಡಿರ್ತಾನ. ಹೌದು. ಹೋಗುವಂತ ಪ್ರಸಂಗದೊಳಗ ಕುಂಡ್ರಿ ರೋಹಿದಾಸನ ಈ ಸೇವೆ ನೋಡಿ ಮಂದಸ್ಮಿತನಾಗಿರತಕ್ಕಂತ ಮೂಕನಾಗಿರತಕ್ಕಂತ ಪುಂಡಲೀಕ ಹೌದ್. ಒಂದು ಭ್ರಾಂತಿ ಬಡದ ಚಿಂತಿ ಬಡದ ಕೂತಿರ್ತಾನ. ಹಾ ಹಾ ಅದೇ ಪ್ರಸಂಗದಾಗ ಈ ಗಂಗಾ ಸರಸ್ವತಿ ಹೌದ್. ಈ ನದಿಗಳದಾವಲ್ಲ, ಹಾ ಹಾ ಹಣ್ಣನ್ನ ಮುದುಕನಾಗಿ ಏನ್ ಮಾಡಿದ್ರು? ಹಣ್ಣನ್ನ ಮುದುಕಿಯರಾಗಿ ಅಡವಿ ಒಳಗ ಹಾಸಿ ಹೊಂಟಿರ್ತಾರ. ಹೌದ್. ಅವಾಗ ಪುಂಡಲೀಕ ಕೇಳ್ತಾನ, ಏನಂತ? ನೀವು ಯಾರು, ಎಲ್ಲಿ ಹೊಂಟಿರಿ? ಹಾ ಹಾ ನಾವ್ ಹಿಂಗ ಮತ್ತ ನಮ್ಮ ಪಾಪ ಕಳ್ಕೋಬೇಕಂತ ತಿಳ್ಕೊಂಡ ಇಲ್ಲಿ ಒಬ್ರು ಋಷಿಗಳದಾರ, ಹೌದ್. ಅವ್ರ ದರ್ಶನಕ್ಕೆ ಹೊಂಟಿವಿ ಅಂತ ಹೇಳ್ತಾರ. ಹಾ ಹಾ ಏನು ಪಾಪ ಕಳಿತಕ್ಕಂತ ಋಷಿಗಳು? ಹೌದು. ಹೆಂಗಿರ್ಬೇಕಂತ ತಿಳ್ಕೊಂಡ ಅವ ಪುಂಡ್ಲಿಕ್ ಹೇಳಿ ಅವ್ರಿಬ್ರು ಹೆಣ್ಮಕ್ಳು ಹೋದ ಕೂಡಲೇ ಮುದುಕ್ಯಾರ ಹೋದ ಕೂಡಲೇ ನೋಡು ಹೆಂಗ ಬರ್ತಾರತ್ತ. ಅಲ್ಲಿ ಹೋಗಿ ಹೊಡಮಳಿ ಹಣ್ಣನ್ನಾದ ಮುದುಕ್ಯಾರು ತುಂಬಾ ವಯಸ್ಸಿನ ಹೆಣ್ಣು ಮಕ್ಕಳಾಗಿ ಹೊರಗೆ ಬರ್ತಾರ. ಹಾ ಹಾ ತುಂಬು ವಯಸ್ಸಿನ ಹೆಣ್ಣು ಮಕ್ಕಳಾಗಿ ಹೊರಗೆ ಬಂದ ಕೂಡಲೇ ಅವಾಗ ನೋಡ್ತಾನ ಹೋಗಾಗರೆ ಮುದುಕಾಗಿ ಹೋಗಿದ್ರು, ಮುದುಕ್ಯಾರಾಗಿ ಹೋಗಿದ್ರು, ಈಗ ಅಗ್ದಿ ವಯಸ್ಸಿನ ಹೆಣ್ಮಕ್ಳಾಗಿ ಹೊರಗೆ ಬಂದಾರಪ್ಪ ಅಂದ್ರೆ ಏನಿರ್ಬೇಕು ಇದಂತಕ್ಕಂತ ಮಾತ. ಹಾ ಹಾ ಏನ್ ಮಾಡಿ ಸಾಧು? ಏನು ಇದು ಏನಿರ್ಬೇಕು ಅಂತ ತಿಳ್ಕೊಂಡ ನೀವ್ ಯಾರತ್ತ ಅವಾಗ ತರವಿ ಕೇಳಿದಾಗ ನಾನು ಗಂಗಾ ಯಮುನಾ ಸರಸ್ವತಿ ಅಂತ ನದಿಗಳೇನು ಹರಿತಾವ ಭೂಮಿ ತೆರೆ ಮೇಲೆ, ಆ ನದಿಗಳು ಜಗದಾನ ಜನ ಎಲ್ಲ ತಮ್ಮ ಪಾಪ ಕಳ್ಕೊಲಿಕ್ಕೆ ಬಂದ ನಮ್ಮ ನದಿಯಾಗ ಜಳಕ ಮಾಡಿ ನಮ್ಮ ನೀರೊಳಗೆ ಜಳಕ ಮಾಡಿ ತಮ್ಮ ಪಾಪ ಬಿಟ್ಟು ಹೋಗ್ಯಾರ. ಆ ಪಾಪ ನಾವು ತೊಳ್ಕೊಬೇಕಾರ ಇಂತ ಒಬ್ಬ ಸಾಧುನಲ್ಲಿ ಹೋಗಿ ತೊಳ್ಕೊಂಡು ಬಂದಿವಿ, ಮತ್ತ ನಾವು ಇನ್ನು 100 ವರ್ಷ ಬದುಕುತ್ತೀವಿ ಅನ್ನತಕ್ಕಂತ ಮಾತು ಹೇಳ್ತಾರ. ಹೌದು. ಹಂಗಾರ ತಾ ಏನ್ ಮಾಡಾಕತ್ತೇನಿ, ನಂದು ಏನು ನಡೆದತ್ತಂತಕ್ಕಂತ ತಪ್ಪರವಾಯ್ತು. ಹೋಗಿ ಆ ಸಾಧುಗೆ ಭೇಟಿ ಆಗ್ಬೇಕಂತ ತಿಳ್ಕೊಂಡು ಏನು ಹೇಂತಿ ಹೆಗಲಿಗೆ ಹೊತ್ಕೊಂಡು ತಾಯಿ ತಂದು ಹಿಡಿದಿದ ಇವೆಲ್ಲ ಬಿಟ್ಟು ಹೋಗಿ ಸಾಧುನು ದರ್ಶನ ಮಾಡ್ತಾನ. ಅವಾಗ ನೋಡ್ತಾನ ಏನತ್ತ? ತಂದಿಗೆ ಒಂದ್ ಕಡೆ ತಾಯಿಗೆ ಒಂದ್ ಕಡೆ ಎತ್ಕೊಂಡು ಸೇವಾ ಮಾಡ್ಕೊತ ಆನಂದವಾಗಿ ಕೂತಿದ್ಲ. ಯಾವ ಕಾಶಿ ಅಂದಿಲ್ಲ, ಯಾವ ರಾಮೇಶ್ವರ ಅಂದಿಲ್ಲ, ತಾಯಿ ತಂದಿಗೆ ಬಿಟ್ಟು ಯಾವ ದೇವ್ರೂ ಇಲ್ಲ ಅಂತ ತಿಳ್ಕೊಂಡ ತಾಯಿ ತಂದಿ ಈರುವರನ್ನ ತಮ್ಮ ತೊಡಿ ಮೇಲೆ ತಗೊಂಡು ಸೇವಾ ಮಾಡೋದು ನೋಡಿದ. ಮರಳಿ ಬಂದ ಈ ಮಡದಿಗೆ ಏನ್ ಮಾಡಿದ?
ಇದರಿಂದ ನನ್ನ ಬಹಳ ಹಾಳಾಯ್ತು ಅಂತ ತಿಳ್ಕೊಂಡ ಆ ಮಡದಿಗೆ ಬಿಟ್ಟ ತಾಯಿ ತಂದಿ ಸೇವಾದೊಳಗ ತನ್ನಿನಾದ ಹೌದ್ ಎಷ್ಟೋ ದಿನಗಳ ಕಾಲ ಸೇವಾ ನಡೀತು. ಅವಾಗ ಈ ಕಲಿಯುಗದ ವೈಕುಂಠದಾಗ ವಾಸವಾಗಿರ್ತಕ್ಕಂತ ಪಾಂಡುರಂಗ ಬಂದ. ಹಾ ಹಾ ಏ ಪುಂಡಲೀಕ ಓ